ಗೌಡ ಮಾತಾಡ್ತಿರೋದು. ಇನ್ನು ನಮ್ಮ ಕುಟುಂಬದ ಮೇಲಿರೋ ದ್ವೇಷನ ಮರೆತುಬಿಡು ಭಾವ. ನಿನ್ನ ಮೇಲಿನ ಗೌರವನ ಉಳಿಸೋದು ನನ್ನ ಕರ್ತವ್ಯ. ಹಗಲಲ್ಲಿ ಸೂರ್ಯ ಬರಬೇಕು, ഇരുಳಲ್ಲಿ ಚಂದ್ರ ಬರಬೇಕು. ನಿಮ್ಮ ಮನೆ ಮರ್ಯಾದೆ ಉಳಿಬೇಕು ಅಂತಂದ್ರೆ ನಂದಿನಿ ನಿಮ್ಮ ಮನೆಗೆ ವಾಪಸ್ ಬರಬೇಕು. ನಂದಿನಿನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನೀವು ನಿಶ್ಚಿಂತೆಯಾಗಿರಿ. ಗಂಡಸಾಗಿದ್ರೆ ನನ್ನಿಂದ ಇವಳು ಕರ್ಕೊಂಡು ಹೋಗ. ಅಲ್ಲ ನಿನ್ನಲೇ ಬಾ, ನನ್ ಗಂಡಸ್ತಾನ ಏನನ್ನ ತೋರಿಸ್ತೀನಿ. ಕೈ ಕಾಲ್ ಮುರಿದಾಕ್ರ ಇವಂದು. ಹಲೋ, ಏ ಕಾಳ ಬಾವ, ಎಲ್ಲ ಇನ್ನೂ ಬರ್ಲಿಲ್ಲ. ಏನ್ ಬಾವ, ಏನು ಕೇಳಿಸ್ತಾ ಇಲ್ಲ ಬಾವ. ನಂದಿನಿ ಇಲ್ಲಿ ಬಾವ, ಏನು ಕೇಳಿಸ್ತಾ ಇಲ್ಲ ಬಾವ. ಏ ಕಾಳ, ಏಯ್ ಯಾಕಣ್ಣ ಕಟ್ ಮಾಡಿದ್ರೆ ಚೆನ್ನಾಗೆ ಕಳ್ಸುತ್ತಲ್ಲಣ್ಣ. ಇವೆಲ್ಲ ಚೆನ್ನಾಗಿ ಕೇಳಿಸ್ತದ ನಿಮ್ಗೆ. ಒಬ್ಬನ್ ಹೊಡಿಯೋರು ಅಂದ್ರೆ ಹೊಡೆಯಕ್ಕಾಗಲ್ಲ ನಿಮ್ ಕೈಲಿ. ನಮ್ಗೆಲ್ಲ ಚೆನ್ನಾಗಿ ಇಕ್ಬಿಟ್ಟು ಅವಳನ್ನ ಎಳ್ಕೊಡೋದ ಅಂತ ಹೇಳ. ಮುಚ್ಕೊಂಡ್ ಗಾಡಿ ತೆಗಲೆ, ಅವಳು ನುಡ್ಕನ. ಇವನ್ ಯಾವಾಗ್ಲೂ ಹೀಗೆ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಒಂದು ಗೊತ್ತಾಗಲ್ಲ. ಇಲ್ಲಿಗೆ ಯಾರಾದ್ರೂ ಬಂದ್ರೇನೋ? ಬಂದ್ರಲ್ಲ. ಎಲ್ಲಿ? ಎಲ್ಲವ್ರೆ? ಇಲ್ಲೇ ನಿಂತಿದ್ದೀರಲ್ಲ, ನೀವೇನೆ? ಅಲ್ಲ ಸರ್, ದೇವಸ್ಥಾನ ಮುಚ್ಚಿದ್ಮೇಲೆ ಪೂಜಾರಿ ಇರಲ್ಲ, ಕಾಲೇಜ್ ಮುಚ್ಚಿದ್ಮೇಲೆ ಸ್ಟೂಡೆಂಟ್ಸ್ ಇರಲ್ಲ.
ಅಷ್ಟು ಗೊತ್ತಾಗಲ್ವಾ ಸರ್ ನಿಮ್ಗೆ? ಯಾಕೆ ಸರ್ ಹೊಡಿತೀರಾ? ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಸರ್ ನಾನು ಓದಿರೋದು ಕಮ್ಮಿ ಸರ್, ಅದಕ್ಕೆ ವಾಚ್ಮ್ಯಾನ್ ಆಗಿದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಹುಡುಕ್ತಾ ಇರೋದು ಏನಾದ್ರು ಬಂದ್ರೆ ಖಂಡಿತ ನಾನು ಹಿಡ್ಕೊಡ್ತೀನಿ. ಅವ್ರು ಹೇಗಿರ್ತಾರೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಹೋಗಿ ಸರ್. ಒಂದು ಹುಡುಗ ಒಂದು ಹುಡುಗಿ ಲವರ್ಸ್ ತರ ಇರ್ತಾರೆ. ಸರ್ ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರಿಗೋಸ್ಕರ ನೀವೆಲ್ಲ ಹುಡುಕ್ತಾ ಇದ್ರ ಅಂತ ಹೇಳ ಸರ್. ಯಾಕೆ ಸರ್ ಮತ್ತೆ ಮತ್ತೆ ಹೊಡಿತೀರಾ? ಮೊದ್ಲು ಸರಿಯಾಗಿ ಮಾತಾಡೋದನ್ ಕಲಿ. ಬಾ. ನೀವು ನನ್ ಕಣ್ ತಪ್ಸಿ ಕಾಂಪೌಂಡ್ ಹೊಡೆದು ಒಳಗ್ ಬಂದ್ ಸೇರ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಸರ್ ನಾವು ನೀವು ಲವರ್ಸ್, ಅವ್ರ ವಿಲನ್ಸ್. ನೀವೇನು ಹೆದರ್ಕೋಬೇಡಿ. ನಮ್ಮ ದೇಶದ ಸೈನಿಕರು ಕಾಶ್ಮೀರ ಹ್ಯಾಕ್ ಕಾಪಾಡ್ತಾರೋ ಹಾಗೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಸ್ಟೀಫನ್, ಒಬ್ಬ ಒಳ್ಳೆ ವಾಚ್ಮ್ಯಾನ್. ಸರ್ ನನ್ನ ಹೆಸರು ಕೃಷ್ಣ, ನಂದಿನಿ ಅಂತ. ನಿಮ್ ಫ್ರೆಂಡ್ ಮಣಿಕಂತ ಫೋನ್ ಮಾಡಿ ನನಗೆಲ್ಲ ಹೇಳಿದ್ದಾನೆ. ಸರ್ ಈ ದುಡ್ಡು ಕ್ವಾರ್ಟರ್ಗೂ ನೀವು ದುಡ್ಡು ಕೊಡ್ತೀರಾ ಅಂತ ನಾನ್ ಸಹಾಯ ಮಾಡ್ತಿಲ್ಲ. ಭಯದಲ್ಲಿದ್ದರಿಗೆ ಧೈರ್ಯ ಹೇಳ್ಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹೆಂಡತಿ ಹೇಳಿದಾಳೆ. ಸರ್ ನಿಮ್ಮ ಹೆಂಡತಿ? ನನ್ನ ಹೆಂಡತಿ ಇದೇ ಕಾಲೇಜಲ್ಲಿ ಲೆಕ್ಚರರು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀವು ರಿಲ್ಯಾಕ್ಸ್ ಆಗಿ. ಏನಯ್ಯ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಯಾವ ಊರ್ ಸ್ವಾಮಿ ನಿಮ್ದು? ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರೆ ನೀವು. ಅಲ್ರಯ್ಯ, ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು, ನಾವು ತಿನ್ನೋ ಫುಡ್ ಫಾಸ್ಟು. ಹಾಗೆಲ್ಲೋನೂ ಫಾಸ್ಟ್ ಆಗಿರುವಾಗ ನೀವ್ ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಅಲ್ಲ, ಫೋಟೋ ಹಿಡ್ಕೊಂಡು ಇವಳು ನೋಡಿದೀರಾ ಅಂತ ಎಷ್ಟ್ ಜನ ನಾನ್ ಕೈತೀರಾ? ಪೇಪರ್ನಲ್ಲೋ, ಟಿವಿನಲ್ಲೋ, ಇಂಟರ್ನೆಟ್ ನಲ್ಲೋ ಹಾಕ್ಸಿದ್ರೆ 1 ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದು ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ಹೋಗ್ರಯ್ಯ, ಆ ಕೆಲಸ ಮಾಡಿ ಫಸ್ಟ್. ನನ್ ಮೊಬೈಲು ಸರ್, ನನ್ ಮೊಬೈಲ್ ನೋಡಿದ್ರ? ಟಿವಿನಲ್ಲೋ, ಪೇಪರ್ನಲ್ಲೋ, ಇಂಟರ್ನೆಟ್ ಅಲ್ಲೋ ಹಾಕ್ಸು. ಎಲ್ಲಿದ್ರು ಸೆಕೆಂಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಅದೇನ್ ಗೊತ್ತಾಗುತ್ತೆ ಸರ್? 2000 ಮೊಬೈಲ್ ಹೋಗಿದ್ದಕ್ಕೆ ಇಷ್ಟು ಟೆನ್ಷನ್ ಪಡ್ತೀಯಾ? 20 ವರ್ಷದಿಂದ ಮದುವೆ ಆಗ್ಬೇಕು ಅಂತಿದ್ದು ಹುಡುಗಿ ಕಿಡ್ನಾಪ್ ಆದ್ರೆ ನನಗೆಷ್ಟು ಟೆನ್ಷನ್ ಆಗಬೇಡ. ಮುಚ್ಕೊಂಡ್ ಕೆಲ್ಸ ನೋಡು. ಬಂದ್ರ ಸಾಕು ತಮಾಷೆ ಮಾಡಿದ್ದು. ತಗೋ ನೀರ್ ಕುಡಿ. ಎಲ್ಲರೂ ಅಮ್ಮನ್ ಕೈ ತುತ್ತು ತಿನ್ನೋದ್ ನೋಡಿದೀನಿ. ನೀನ್ ಅಪ್ಪನ್ ಮುದ್ದಿನ ಮಗಳಲ್ವಾ, ನನ್ ಕೈ ತುತ್ತು ಹೇಳ್ತೀನಿ. ಅಪ್ಪ, ಅಮ್ಮಂಗೆ ಹೊಟ್ಟೆ ಕಿಚ್ಚು. ಅಮ್ಮಂಗೆ ಒಂದು ತಿನ್ನಿಸ್ಬಿಡಿ ಅಪ್ಪ. ಬೇಡಮ್ಮ, ಬೇಡ ಪ್ಲೀಸ್ ಅಮ್ಮ, ನನಗೋಸ್ಕರ ಒಂದೇ ಒಂದ್ ತುತ್ತು. ಅಯ್ಯೋ ಬೇಡ ಅಂತ ಹೇಳಿಲ್ವಾ? ಪರವಾಗಿಲ್ಲ, ಬಿಂಕ ಬಿಡು. ತಗೋ, ನನ್ ಕೈಯಲ್ಲಿ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಷ್ಟು ವರ್ಷ ನಿನ್ ಕಣ್ಣಲ್ಲಿ ಬರೀ ಕೋಪ ನೋಡಿದ್ದೆ, ಕಣ್ಣೀರಲ್ಲ. ಅಲ್ಲ ಕಣೆ, ನಾವ್ ಅವಳಿಗೆ ಏನ್ ಕಡಿಮೆ ಮಾಡಿದ್ವಿ? ಒಬ್ಳೆ ಮಗಳು ಅಂತ ಮಗನ್ ತರ ಸಾಕಿದ್ವಿ. ಅವಳು ಕೇಳಿದ್ನೆಲ್ಲ ಕೊಡ್ಸಿದ್ವಿ. ಅವಳಿಗೆ ಇಷ್ಟ ಬಂದಾಗೆ ಓದಿಸ್ದ್ವಿ. ಅವಳಿಗೆ ಎಷ್ಟು ಪ್ರೀತಿ ಬರ್ತಿದ್ವಿ. ಅವಳ ಮೇಲೆ ಪ್ರಾಣವನ್ನ ಇಟ್ಕೊಂಡಿದ್ವಿ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನೋಡ್ರಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓಡ್ತಾ ಇದ್ರೆ ಎಲ್ಲಿ ಬಿದ್ದು ಬಿಡ್ತಾರೋ ಅಂತ ಅಪ್ಪ ಅಮ್ಮಂದ್ರೆ ಹೆದರ್ತಾರೆ. ದೊಡ್ಡವರಾದ್ಮೇಲೆ ಮನೆ ಬಿಟ್ಟೆ ಓಡೋಗ್ತಾರೆ. ತುಂಬಾ ದುಃಖ ಆಗತ್ತೆ ರೀ. ಸೂರಿ ಕಂಡಿದ್ದಾಳೆ ಅಂದ್ಮೇಲೆ ಖಂಡಿತ ಸಿಕ್ಕೇ ಸಿಗ್ತಾಳೆ ರೀ. ಹಾಗಂತ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಮಗಳನ್ನ ಹೇಗ್ ಮನೆಗ್ ಕರ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.